ಪಾಕಿಸ್ತಾನಕ್ಕೆ ಎರಡನೇ ಜಲಾಘಾತ. ಬಗ್ಲಿಹಾರ್ ಡ್ಯಾಂ ಗೇಟ್ ಬಂದ್. ಡ್ಯಾಂ ಗೇಟ್ಗಳನ್ನ ಮುಚ್ಚಿದಂತಹ ಭಾರತ. ಮೊದಲು ಸಿಂಧೂ ಜಲ ಒಪ್ಪಂದ ರದ್ದು. ಇದೀಗ ಪಾಕಿಸ್ತಾನಕ್ಕೆ ಎರಡನೇ ಶಾಕ್. ಪಾಕಿಸ್ತಾನಕ್ಕೆ ಎರಡನೇ ಜಲಾಘಾತ. ಬಗ್ಲಿಹಾರ್ ಡ್ಯಾಂ ಗೇಟ್ ಬಂದ್. ಡ್ಯಾಂ ಗೇಟ್ಗಳನ್ನ ಮುಚ್ಚಿದಂತಹ ಭಾರತ. ಮೊದಲು ಸಿಂಧೂ ಜಲ ಒಪ್ಪಂದ ರದ್ದು. ಇದೀಗ ಪಾಕಿಸ್ತಾನಕ್ಕೆ ಎರಡನೇ ಶಾಕ್. ನೀರಿನ ಹರಿವು ತಡೆಯಲು ಗೇಟ್ ಕ್ಲೋಸ್ ಮಾಡಲಾಗಿದೆ. ಪಾಕ್ನ ಪಂಜಾಬ್ ಪ್ರಾಂತ್ಯಕ್ಕೆ ಹರಿದು ಹೋಗ್ತಿದ್ದಂತಹ ನೀರು ಚೀನಾಬ್ ನದಿಗೆ ಅಡ್ಡವಾಗಿ ನಿರ್ಮಾಣ ಮಾಡಿದ್ದಂತಹ ಡ್ಯಾಂ ನೀರಿಲ್ಲದೆ ಪಾಕಿಸ್ತಾನ ವಿಲವಿಲ ಒದ್ದಾಡ್ತಿದೆ. ಬೇಕಾ ಇವೆಲ್ಲ ಪಾಕಿಸ್ತಾನಕ್ಕೆ ಅಂತ, ಯುದ್ಧ ಮಾಡ್ತೀವಿ ಅಂತ ಹೇಳಿ ಬೆದರಿಕೆ ಹೆದರಿಕೆಗಳನ್ನೆಲ್ಲ ಒಡ್ಡುತ್ತಾ ಇರುವಂತಹ ಈ ಸಂದರ್ಭದಲ್ಲಿ ಅಲ್ಲಿ ತೊಳೆಯೋಕ್ಕೂ ನೀರಿಲ್ಲ, ತಿನ್ನೋಕ್ಕೂ ಗತಿ ಇಲ್ಲ. ಬೇಕಾ ಈ ಗಾಂಚಾಲಿಗಳು ಅಂತ ಪಾಕಿಸ್ತಾನಕ್ಕೆ? ತಾವೇ ಭಯೋತ್ಪಾದಕರ ಹೊಟ್ಟೆಗೆ ಹಾಕ್ತಾ ಇದ್ದಾರೆ, ಅವರನ್ನ ಬೆಳೆಸ್ತಾ ಇದ್ದಾರೆ. ಒಂದ್ ಕಡೆ ಪ್ರಪಂಚದ ನಾಶಕ್ಕೆ ತಯಾರಿ ಮಾಡ್ಕೊಂಡಿರೋ ತರ ಕಾಣಿಸ್ತಾ ಇದೆ. ಈಗ ತೊಳೆಯೋಕ್ಕೂ ಸ್ನಾನ ಮಾಡೋಕ್ಕೂ ಊಟ ಮಾಡೋಕ್ಕೂ ನೀರಿಲ್ಲದ ಪರಿಸ್ಥಿತಿ ನಿರ್ಮಾಣವಾಗ್ತಾ ಇದೆ. ಪಾಕಿಸ್ತಾನಕ್ಕೆ ಎರಡನೇ ಜಲಾಘಾತ ಎದುರಾಗಿದೆ. ಬಗ್ಲಿಹಾರ್ ಡ್ಯಾಂ ಗೇಟ್ ಬಂದ್ ಮಾಡಲಾಗಿದೆ. ಡ್ಯಾಂ ಗೇಟ್ಗಳನ್ನ ಮುಚ್ಚಿದ್ದಂತಹ ಭಾರತ ಮೊದಲು ಸಿಂಧೂ ನದಿ ಒಪ್ಪಂದ ರದ್ದು ಮಾಡಿತ್ತು. ಈಗ ಈ ಒಂದು ಬಗ್ಲಿ ಡ್ಯಾಂ ಇದೆಯಲ್ಲ, ಆ ಡ್ಯಾಮ್ನಿಂದಲೂ ಕೂಡ ನೀರು ಹೋಗ್ತಾ ಇಲ್ಲ. ಪಾಕಿಸ್ತಾನದ ಮೂಲವೇ ಕೃಷಿ, ಪಾಕಿಸ್ತಾನದ ಆದಾಯದ ಮೂಲವೇ ಕೃಷಿ. ಆ ಒಂದು ಕೃಷಿಗೆ ಈಗ ಪೆಟ್ಟು ಬೀಳ್ತಾ ಇದೆ. ಇದಾದ್ರೂ ಕೂಡ ಪಾಕಿಸ್ತಾನ ಗಾಂಚಲಿ ಬಿಟ್ಟಿರೋ ತರ ಏನ್ ಕಾಣಿಸ್ತಾ ಇಲ್ಲ.